ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಪ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋನ ನೋಡಿ ನಗಬೇಕಾ ಅನುಕಂಪ ಪಡಬೇಕಾ ಗೊತ್ತಾಗ್ತಾ ಇಲ್ಲ. ಯಾರಿಗಾಗಿ ಟ್ರೂಡೋ ಮಾಡಬಾರದನ್ನೆಲ್ಲ ಮಾಡಿದ್ನೋ, ಯಾರಿಗಾಗಿ ಭಾರತದ ವಿರೋಧವನ್ನು ಕಟ್ಟಿಕೊಂಡಿದ್ನೋ, ಯಾರಿಗಾಗಿ ಸಿಖ್ ಪ್ರತ್ಯೇಕತಾವಾದವನ್ನು ಕೆನಡಾದಲ್ಲಿ ಬೆಂಬಲಿಸ್ತಾ ಬಂದೋ ಅದೇ ಸಿಖ್ ನಾಯಕ ಈಗ ಟ್ರೂಡೋನ ನಡು ನೀರಲ್ಲಿ ಕೈಬಿಟ್ಟಿದ್ದಾನೆ. ಟ್ರೂಡೋ ಒಬ್ಬ ಅಸಮರ್ಥ ಅಂತ ಹೇಳೋದರ ಜೊತೆಗೆ ಟ್ರೂಡೋ ಪಕ್ಷಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ಪಡ್ಕೊಳ್ಳೋದಾಗಿ ತಿಳಿಸಿದ್ದಾನೆ. ಇದರ ಪರಿಣಾಮ ಟ್ರೂಡೋ ನೇತೃತ್ವದ ಕೆನಡಾ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ. ಹಾಗಾದ್ರೆ ಕೆನಡಾದಲ್ಲಿ ಏನಾಗ್ತಾ ಇದೆ? ಟ್ರೂಡೋಗೆ ಕೈ ಕೊಟ್ಟಿದ್ದು ಯಾರು ಮತ್ತು ಯಾಕೆ? ಕೆನಡಾ ರಾಜಕೀಯ ಪಲ್ಲಟದ ಪರಿಣಾಮಗಳು ಭಾರತದ ಮೇಲೆ ಏನಾಗಲಿವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕೆನಡಾದ ಜಸ್ಟಿನ್ ಟ್ರೂಡೋ ನೇತೃತ್ವದ ಲಿಬರಲ್ ಪಾರ್ಟಿ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ಪಡಿತಾ ಇದ್ದೀನಿ ಅಂತ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿಯ ಮುಖ್ಯಸ್ಥ ಜಗಮಿತ್ ಸಿಂಗ್ ತಿಳಿಸಿದ್ದಾನೆ. ಅಲ್ಲಿಗೆ ಟ್ರೂಡೋ ಸರ್ಕಾರ ಅಲ್ಲಿನ ಸದನದಲ್ಲಿ ಬಹುಮತವನ್ನು ಕಳ್ಕೊಳ್ತಾ ಇದೆ. ನಿಮಗೆ ಈ ಹಿಂದೆ ಕೆನಡಾದ ಬಗ್ಗೆ ಹೇಳುವಾಗ ಅಲ್ಲಿನ ಸರ್ಕಾರ ಹಾಗೂ ಈ ಟ್ರೂಡೋ ಬಗ್ಗೆ ಕೂಡ ಹೇಳಿದ್ದೆ. ಕೆನಡಾದಲ್ಲಿರೋದು ಬ್ರಿಟನ್ ಥರದ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ, ಅಂದ್ರೆ ಅಲ್ಲಿ ರಾಜಾನೂ ಇರ್ತಾನೆ, ಪ್ರಜಾಪ್ರಭುತ್ವ ಕೂಡ ಇರುತ್ತೆ. ಯುನೈಟೆಡ್ ಕಿಂಗ್ಡಮ್ನ ದೊರೆ 3ನೇ ಚಾರ್ಲ್ಸ್ ಕೆನಡಾದ ಸಾಮ್ರಾಟ ಕೂಡ. ಹಾಗೆ ಅಲ್ಲಿ ಜನರಿಂದ ಆಯ್ಕೆಯಾದ ಪಾರ್ಲಿಮೆಂಟರಿ ವ್ಯವಸ್ಥೆ ಕೂಡ ಇರುತ್ತೆ. ನಮ್ಮಲ್ಲಿರೋ ಹಾಗೆ ಅಲ್ಲೂ ಮೇಲ್ಮನೆ ಕೆಳಮನೆಗಳಿವೆ. ನಮ್ಮ ಕೆಳಮನೆ ಅಥವಾ ಲೋಕಸಭೆ ಇದೆಯಲ್ಲ, ಅದನ್ನು ಅಲ್ಲಿ ಹೌಸ್ ಆಫ್ ಕಾಮನ್ಸ್ ಅಂತ ಕರೀತಾರೆ. ಹಾಗೆ ಮೇಲ್ಮನೆಯನ್ನು ಸೆನೆಟ್ ಅಂತ ಕರೀತಾರೆ. ಅಲ್ಲಿನ ಕೆಳಮನೆ ಅಥವಾ ಹೌಸ್ ಆಫ್ ಕಾಮನ್ಸ್ನಲ್ಲಿ 338 ಸಂಸದ ಸ್ಥಾನಗಳಿವೆ. ಸರಳ ಬಹುಮತಕ್ಕೆ 170 ಸ್ಥಾನಗಳು ಬೇಕು. ಆದರೆ ಅಲ್ಲಿನ ಸಂಸತ್ತಲ್ಲಿ ಸದ್ಯಕ್ಕೆ 4 ಸ್ಥಾನಗಳು ಖಾಲಿ ಇವೆ. ಹೀಗಾಗಿ ಸರಳ ಬಹುಮತಕ್ಕೆ ಬೇಕಿರುವುದು 168 ಸ್ಥಾನ. ಆದರೆ ಟ್ರೂಡೋ ನೇತೃತ್ವದ ಲಿಬರಲ್ ಪಕ್ಷ ಅಲ್ಲಿ ಗೆದ್ದಿರೋದು 154 ಸ್ಥಾನ ಮಾತ್ರ. ಹೀಗಾಗಿ ಅಲ್ಲಿ ಟ್ರೂಡೋಗೆ ಬಹುಮತ ಇರಲಿಲ್ಲ. ಈ ಸಂದರ್ಭದಲ್ಲಿ ಟ್ರೂಡೋ ಕೈ ಹಿಡಿದಿದ್ದು ಅಲ್ಲಿನ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿ. ಅದರ 24 ಸಂಸದರು ಕೆನಡಾದಲ್ಲಿದ್ದಾರೆ. ಈ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿ ಅನ್ನೋದು ಕೆನಡಾದ ಲೆಫ್ಟಿಸ್ಟ್ ಐಡಿಯಾಲಜಿಯ ಪಕ್ಷ. ಸದ್ಯಕ್ಕೆ ಜಗಮಿತ್ ಸಿಂಗ್ ಅದರ ನಾಯಕನಾಗಿದ್ದಾನೆ. ಈ ಜಗಮಿತ್ ಕಾರಣಕ್ಕಾಗಿಯೇ ಕೆನಡಾದಲ್ಲಿ ಟ್ರೂಡೋ ಸರ್ಕಾರ ಖಲಿಸ್ತಾನಿಗಳನ್ನು ಬೆಂಬಲಿಸ್ತಾ ಬರ್ತಾ ಇದ್ದದ್ದು. ಖಲಿಸ್ತಾನಿಗಳ ವಿರುದ್ಧ ಕ್ರಮ ಕೈಗೊಂಡ್ರೆ, ಖಲಿಸ್ತಾನಿಗಳ ತಾಳಕ್ಕೆ ಕುಣಿದೇ ಇದ್ರೆ ಎಲ್ಲಿ ಜಗಮಿತ್ ಬೆಂಬಲ ವಾಪಸ್ಸು ತಗೊಂಡು ಸರ್ಕಾರ ಬಿದ್ದು ಹೋಗುತ್ತೋ ಅನ್ನೋ ಭಯನೇ ಇಷ್ಟು ದಿನ ಕೆನಡಾದ ಪ್ರಧಾನಿಯನ್ನು ಕಾಡ್ತಾ ಇದ್ದದ್ದು. ಈಗ ಜಗಮಿತ್ ಕೆನಡಾ ಪ್ರಧಾನಿಯ ಬೆನ್ನಿಗಿರುವುದಾಗಿದೆ. 2025ರವರೆಗೆ ಸರ್ಕಾರಕ್ಕೆ ಬೆಂಬಲ ಕೊಡುವುದಾಗಿ ಮಾಡಿಕೊಂಡಿದ್ದ ಒಪ್ಪಂದವನ್ನು ಜಗಮಿತ್ ಮುರಿದಿದ್ದಾನೆ ಮತ್ತು ಟ್ರೂಡೋಗೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ಸು ಪಡ್ಕೊಂಡಿದ್ದು ಅವಿಶ್ವಾಸ ನಿರ್ಣಯ ಮಂಡನೆಗೆ ಸಿದ್ಧ ಅಂತ ಕೂಡ ಹೇಳ್ಕೊಂಡಿದ್ದಾನೆ. ಡೀಲ್ ಇಸ್ ಡನ್ ಅಂತ ಎಕ್ಸ್ ನಲ್ಲಿ ಒಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದಾನೆ ಜಗಮಿತ್ ಸಿಂಗ್. I notified the Prime Minister that I've ripped up the supply and confidence agreement. ಅಲ್ಲ, ಇಷ್ಟು ದಿನ ಒಬ್ಬರು ಪ್ಯಾಂಟಲ್ಲಿ ಇನ್ನೊಬ್ಬರು ಕಾಲ ಇಟ್ಕೊಂಡು ಬದುಕ್ತಾ ಇದ್ರಲ್ಲ, ಈಗ ಇದ್ದಕ್ಕಿದ್ದಂಗೆ ಏನಾಯ್ತು? ಗೆಳೆಯರೆ, ಅಸಲಿ ವಿಷಯ ಏನು ಅಂದರೆ, ಮುಂದಿನ ವರ್ಷ ಅಂದರೆ 2025ರಲ್ಲಿ ಕೆನಡಾದಲ್ಲಿ ಚುನಾವಣೆ ನಡೀಬೇಕು. ಈಗಾಗಲೇ ಅಲ್ಲಿನ ಟ್ರೂಡೋ ಸರ್ಕಾರ ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ಅಲ್ಲಿ ನಡೆದ ಎಲ್ಲ ಸರ್ವೆಗಳು ಕೂಡ ಟ್ರೂಡೋ ಸೋಲನ್ನು ಖಚಿತಪಡಿಸ್ತಾ ಇವೆ. ಮೊನ್ನೆ ಅಲ್ಲಿ ನಡೆದ ಉಪಚುನಾವಣೆಯೊಂದರಲ್ಲಿ ಟ್ರೂಡೋ ಪಕ್ಷ ಹೀನಾಯವಾಗಿ ಸೋಲುಂಡು ಅಲ್ಲಿನ ಪ್ರತಿಪಕ್ಷದ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾನೆ. ಇನ್ನು ಅಲ್ಲಿನ ಜನ ಟ್ರೂಡೋ ಸರ್ಕಾರದ ಆರ್ಥಿಕ ನೀತಿಗಳಿಂದ ಬೇಸತ್ತಿದ್ದಾರೆ. ಅಲ್ಲಿನ ಸರ್ವೆಗಳಲ್ಲಿ 59% ಮಂದಿ ಕೆನಡಾದ ಪ್ರಮುಖ ವಿರೋಧ ಪಕ್ಷ ಪಿಯರ್ ಪೊಲಿಯವರ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷದತ್ತ ಒಲವನ್ನು ತೋರಿಸ್ತಾ ಇದ್ದಾರೆ. ಸರ್ವೆಗಳಲ್ಲಿ ಆಡಳಿತಾರೂಢ ಲಿಬರಲ್ ಪಾರ್ಟಿ ಕನ್ಸರ್ವೇಟಿವ್ ಪಕ್ಷಕ್ಕಿಂತ 20 ಅಂಕಗಳಷ್ಟು ಹಿಂದುಳಿದಿದೆ. ಇದು ಮುಂದಿನ ಚುನಾವಣೆಯಲ್ಲಿ ಟ್ರೂಡೋ ಪಕ್ಷ ನೆಲ ಕಚ್ಚತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಕೆನಡಾದಲ್ಲಿ ಬೆಲೆ ಏರಿಕೆಯನ್ನು ನಿಯಂತ್ರಿಸೋದ್ರಲ್ಲಿ ಟ್ರೂಡೋ ಸರ್ಕಾರ ವಿಫಲವಾಗಿದೆ. ವಲಸಿಗರ ಸಮಸ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲಿನ ಜನಕ್ಕೆ ಉದ್ಯೋಗಗಳು ಸಿಗ್ತಾ ಇಲ್ಲ. ತೆರಿಗೆ ಹೆಚ್ಚಳದಿಂದ ಕೆನಡಾದ ಜನ ಬೇಸತ್ತಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಯಾವ ಆಶ್ವಾಸನೆಯನ್ನು ಪೂರೈಸೋದಕ್ಕೆ ಟ್ರೂಡೋ ಸರ್ಕಾರದಿಂದ ಸಾಧ್ಯವಾಗಿಲ್ಲ. ಅಪರಾಧ ಪ್ರಕರಣಗಳು ವಿಪರೀತ ಅನ್ನೋಷ್ಟು ಹೆಚ್ಚಾಗಿವೆ. ಡ್ರಗ್ಸ್ ಕಾಟ ತೀವ್ರಗೊಂಡಿದೆ. ಇದನ್ನು ಸರಿಪಡಿಸೋ ಬದಲು ಟ್ರೂಡೋ ಪ್ರತಿ ಬಾರಿಯೂ ಭಾರತದ ವಿರುದ್ಧ ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಬರ್ತಾ ಇದ್ದದ್ದನ್ನ ಅಲ್ಲಿನ ಜನ ಗಮನಿಸ್ತಾ ಇದ್ದಾರೆ. ನಿರುದ್ಯೋಗ ಹೆಚ್ಚಾಯಿತು ಅಂದ್ರೆ ಟ್ರೂಡೋ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ನಿರ್ಬಂಧ ವಿಧಿಸೋದಕ್ಕೆ ಮುಂದಾದರು. ಅದರ ಪರಿಣಾಮ ಅಲ್ಲಿನ ಶಿಕ್ಷಣ ಸಂಸ್ಥೆಗಳು ನಷ್ಟಕ್ಕೀಡಾಗಬೇಕಾಯಿತು. ಜೊತೆಗೆ ಭಾರತೀಯ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗೋದ್ರಿಂದ ಕೆನಡಾಗೆ ಬರ್ತಾ ಇದ್ದ ಆದಾಯಕ್ಕೆ ಕಲ್ಲುಬಿತ್ತು. ಅಕ್ರಮ ವಲಸೆಗಳ ಬಗ್ಗೆ ಜನ ದನಿ ಎತ್ತಿದ್ರು. ಕೆನಡಾದ ಸರ್ಕಾರ ಅದಕ್ಕೂ ಭಾರತದ ಮೇಲೆ ಗೂಬೆ ಕೂರಿಸ್ತಾ ಹೋಯಿತು. ಮತ್ತೊಂದು ಕಡೆ ಅಲ್ಲಿನ ಸಿಖ್ ಪ್ರತ್ಯೇಕತಾವಾದವನ್ನ ಬೆಂಬಲಿಸೋದಕ್ಕೆ ಶುರು ಮಾಡಿತು. ಕೆನಡಾದಲ್ಲಿ ಖಲಿಸ್ತಾನಿ ಕ್ರಿಮಿ ನಿಜ್ಜರ್ ಸಾವಿಗೀಡಾದ್ರೆ ಅದಕ್ಕೆ ಸರ್ಕಾರ ಭಾರತವನ್ನು ದೂಷಿಸಿದ್ದು ಮಾತ್ರ ಅಲ್ಲ, ಅಲ್ಲಿನ ಸಂಸತ್ತಲ್ಲಿ ಸಂತಾಪ ಸೂಚಿಸುವ ಕೆಲಸ ಕೂಡ ಮಾಡ್ತು. ಆದರೆ ಕೆನಡಾದ ವಿಮಾನದಲ್ಲಿ ಬಾಂಬ್ ಬಿಟ್ಟ ಸಿಖ್ ಪ್ರತ್ಯೇಕತಾವಾದಿಗಳ ವಿರುದ್ಧ ಒಂದೇ ಒಂದು ಮಾತು ಕೂಡ ಅಲ್ಲಿನ ಸರ್ಕಾರ ಆಡಲಿಲ್ಲ. ಆ ವಿಮಾನದಲ್ಲಿ ಸಾವಿಗೀಡಾದವರಲ್ಲಿ ಬಹುತೇಕ ಕೆನಡಾ ಪ್ರಜೆಗಳೇ ಇದ್ರು. ಭಾರತ ಆ ವಿಮಾನ ದುರಂತದ ಶೋಕವನ್ನು
ಕೆನಡಾದಲ್ಲಿ ಆಚರಿಸಿತು. ನಿಜರ ಸಾವಿನ ಹಿನ್ನೆಲೆಯಲ್ಲಿ ಟ್ರೂಡೋ ಭಾರತದ ವಿರುದ್ಧ ಮಾಡಿದ ಆರೋಪಗಳಿಗೆ ಅಲ್ಲಿನ ಪಾರ್ಲಿಮೆಂಟಲ್ಲಿ ಕನ್ಸರ್ವೇಟಿವ್ ಪಾರ್ಟಿಯ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಸಾಕ್ಷಿ ಕೊಡಿ ಅಂತ ಕೂಡ ಕೇಳಿದ್ರು. ಆದರೆ ಟ್ರೂಡೋ ಸರ್ಕಾರ ಒಂದೇ ಒಂದು ಸಾಕ್ಷ್ಯವನ್ನ ಭಾರತಕ್ಕೂ ಕೊಡಲಿಲ್ಲ, ಅಲ್ಲಿನ ಪಾರ್ಲಿಮೆಂಟ್ ಮುಂದೆ ಕೂಡ ಇಡಲಿಲ್ಲ. ಹಾಗೆ ಭಾರತವನ್ನ ದೂರುವುದನ್ನು ಕೂಡ ಆತ ನಿಲ್ಲಿಸಲಿಲ್ಲ. ಇದೆಲ್ಲ ಕೂಡ ಅಲ್ಲಿ ಟ್ರೂಡೋ ಒಬ್ಬ ಅಸಮರ್ಥ ನಾಯಕ ಅನ್ನೋ ಅಭಿಪ್ರಾಯ ಬೆಳೆಯುವುದಕ್ಕೆ ಕಾರಣ ಆಯಿತು. ಅದು ಮುಂದಿನ ಚುನಾವಣೆಯಲ್ಲಿ ಟ್ರೂಡೋ ಪಕ್ಷವನ್ನು ಮುಳುಗಿಸುತ್ತೆ ಅನ್ನೋದು ಅರ್ಥವಾದ ಕೂಡಲೇ ಮೊದಲಲ್ಲಿ ಎಚ್ಚೆತ್ತುಕೊಂಡಿರೋದು ನ್ಯೂ ಡೆಮೊಕ್ರೆಟಿಕ್ ಪಕ್ಷ ಮತ್ತು ಅದರ ನಾಯಕ ಜಗಮೀತ್ ಸಿಂಗ್. ಮುಳುಗುತ್ತಾ ಇದ್ದೀವಿ ಅನ್ನೋದು ಅರ್ಥ ಆದ ಕೂಡಲೇ ತನ್ನ ಗೆಳೆಯನ ತಲೆ ಮೇಲೆ ಕಾಲಿಟ್ಟು ನೀರಿಂದ ಹೊರಬರೋ ಪ್ರಯತ್ನವನ್ನ ಜಗಮೀತ್ ಮಾಡ್ತಾ ಇದ್ದಾನೆ. ಆಂಟಿ ಇನ್ಕಂಬೆನ್ಸಿಯನ್ನ ಎದುರಿಸ್ತಾ ಇರುವ ಲಿಬರಲ್ ಪಕ್ಷದ ಜೊತೆ ನಾವಿಲ್ಲ ಅಂತ ಹೇಳ್ಕೊಳ್ಳೋ ಮೂಲಕ ಟ್ರೂಡೋ ಸರ್ಕಾರದ ವಿಫಲ ಆರ್ಥಿಕ ನೀತಿಗಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ, ನೋಡಿ ನಾವು ಅವರ ಆರ್ಥಿಕ ನೀತಿಗಳ ಕಾರಣದಿಂದನೇ ಅವರಿಂದ ದೂರ ಆಗ್ಬಿಟ್ವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಜಗಮೀತ್ ಸಿಂಗ್ ಹೊರಟಿದ್ದಾನೆ. ಅದರ ಪರಿಣಾಮ ಅಂದ್ರೆ ಟ್ರೂಡೋನ ನಡು ನೀರಲ್ಲಿ ಕೈ ಬಿಡ್ತಾ ಇರೋದು. ಜಗಮೀತ್ ಸಿಂಗ್ ಬಿಡುಗಡೆ ಮಾಡಿರೋ ವಿಡಿಯೋದಲ್ಲಿ ಟ್ರೂಡೋ ಕಾರ್ಪೊರೇಟ್ ಲಾಬಿಯನ್ನು ಸಮರ್ಥವಾಗಿ ನಿಭಾಯಿಸುವುದರಲ್ಲಿ ವಿಫಲವಾಗಿದ್ದಾರೆ ಅಂತ ದೂರಿದ್ದಾನೆ. ಕನ್ಸರ್ವೇಟಿವ್ಗಳನ್ನು ಚುನಾವಣೆಯಲ್ಲಿ ನಿಯಂತ್ರಿಸುವ ಶಕ್ತಿ ಟ್ರೂಡೋ ಪಕ್ಷಕ್ಕೆ ಉಳ್ಕೊಂಡಿಲ್ಲ ಅಂತ ಹೇಳಿದ್ದಾನೆ ಮತ್ತು ಕನ್ಸರ್ವೇಟಿವ್ಗಳನ್ನು ಕಟ್ ಹಾಕೋ ಶಕ್ತಿ ಇರೋದು ನ್ಯೂ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಮಾತ್ರ ಅಂತ ಹೇಳಿಕೊಂಡಿದ್ದಾನೆ. ಈ ಮೂಲಕ ಮುಂದಿನ ಚುನಾವಣೆಯಲ್ಲಿ ನಾವು ಪ್ರಮುಖ ಕಂಟೆಂಡರ್ಗಳು ಅಂತ ಹೇಳಿಕೊಂಡು ಟ್ರೂಡೋ ಪಕ್ಷದ ಮತಗಳನ್ನು ಕೂಡ ತಾನೇ ಬಡದು ಬಾಯಿಗೆ ಹಾಕೊಳ್ಳೋ ಪ್ರಯತ್ನವನ್ನು ಈ ಜಗಮೀತ್ ಮಾಡ್ತಾ ಇದ್ದಾನೆ. ಇದಕ್ಕೆ ಹೇಳೋದು, ನೀವು ನಿಮ್ಮ ಸಹವರ್ತಿಗಳಾಗಿ ಸ್ನೇಹಿತರನ್ನಾಗಿ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ಆಧಾರಪಟ್ಟಿರುತ್ತೆ. ಸರ್ಕಾರ ರಚನೆ ಮಾಡಬೇಕು, ಅಧಿಕಾರದಲ್ಲಿ ಉಳಿಬೇಕು ಅನ್ನೋ ಕಾರಣಕ್ಕೆ ಜಗಮೀತ್ ಸಿಂಗ್ ಅನ್ನೋ ಪ್ರತ್ಯೇಕತಾವಾದಿಯನ್ನ ಪಕ್ಕಕ್ಕಿಟ್ಟುಕೊಂಡ ಪರಿಣಾಮಗಳನ್ನು ಟ್ರೂಡೋ ಈಗ ಅನುಭವಿಸಬೇಕಾಗಿ ಬರ್ತಾ ಇದೆ. ಯಾರು ತಾನು ಒಂದು ದೇಶಕ್ಕೆ ತನ್ನ ಮೂಲಕ್ಕೆ ನಿಷ್ಠೆಯನ್ನು ಹೊಂದಿರೋದಿಲ್ವೋ ಅವನು ಬೇರೆ ಯಾವ ವಿಷಯದಲ್ಲೂ ಯಾರಿಗೂ ನಿಷ್ಠನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅದು ಜಗಮೀತ್ ಮೂಲಕ ಮತ್ತೆ ಸಾಬೀತಾಗ್ತಾ ಇದೆ. ಇನ್ನು ಈ ಜಗಮೀತ್ ಮಾತುಗಳಿಗೆ ಪ್ರತಿಕ್ರಿಯಿಸಿರುವ ವಿರೋಧ ಪಕ್ಷದ ನಾಯಕ ಪಿಯರ್ ಪೊಲೆ ಅವರ ಜಗಮೀತ್ ನನ್ನ ಸೇಲ್ ಔಟ್ ಸಿಂಗ್ ಅಂತ ಕರೆದಿದ್ದಾರೆ. ಈತ ಮಾಡ್ತಾ ಇರೋದು ಡ್ರಾಮಾ ಅಂತ ಹೇಳಿದ್ದಾರೆ. ಇನ್ನು ಈಗ ಟ್ರೂಡೋ ಸರ್ಕಾರಕ್ಕೆ ಜಗಮೀತ್ ಬೆಂಬಲವನ್ನ ವಾಪಸ್ಸು ಪಡೆದು ಕೂಡಲೇ ಅಲ್ಲಿನ ಸರ್ಕಾರ ಬಿದ್ದು ಹೋಗಿ ತಕ್ಷಣ ಚುನಾವಣೆಗಳು ನಡೆದು ಹೋಗುತ್ತವಾ? ಗೆಳೆಯರೆ, ಮುಂದಿನ ವರ್ಷ ಅಂದ್ರೆ 2025ರಲ್ಲಿ ಕೆನಡಾ ಪಾರ್ಲಿಮೆಂಟ್ನ ಲೋಯರ್ ಹೌಸ್ಗೆ ಚುನಾವಣೆಗಳು ನಡೀಬೇಕು. ಸದ್ಯಕ್ಕೆ 154 ಸದಸ್ಯ ಬಲವನ್ನು ಹೊಂದಿರುವ ಲಿಬರಲ್ಸ್ ಬಹುಮತವನ್ನು ಕಳ್ಕೊಂಡಿದ್ದಾರೆ. ಅಲ್ಲಿ ಸರಳ ಬಹುಮತಕ್ಕಿನ್ನು 14 ಸದಸ್ಯರ ಬೆಂಬಲ ಬೇಕು. ಕೆನಡಾದಲ್ಲಿ ಬ್ಲಾಕ್ ಕ್ವೆಬಕ್ವಾ ಅನ್ನೋ ಇನ್ನೂ ಒಂದು ಸಂಸದರ ಗುಂಪು ಅಥವಾ ಪಕ್ಷ ಇದೆ. ಇವರು 32 ಮಂದಿ ಇದ್ದಾರೆ. ಲಿಬರಲ್ಸ್ ಮತ್ತು ಕನ್ಸರ್ವೇಟಿವ್ಸ್ ಇಬ್ಬರ ಜೊತೆಗೂ ಅಂತರ ಕಾಪಾಡಿಕೊಳ್ಳುವ ಈ ಕ್ವೆಬಕ್ವಾ ಬ್ಲಾಕ್ ಕ್ವೆಬೆಕ್ ಸ್ವಾತಂತ್ರ್ಯಕ್ಕಾಗಿ ಡಿಮ್ಯಾಂಡ್ ಮಾಡ್ತಾ ಇರೋ ಪಕ್ಷ. ಗೆಳೆಯರೆ, ಇವತ್ತು ಭಾರತದಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದವನ್ನು ಕೆನಡಾ ಬೆಂಬಲಿಸುವ ಪ್ರಯತ್ನವನ್ನು ಮಾಡುತ್ತೆ. ಖಲಿಸ್ತಾನದ ಕೂಗು ಅನ್ನೋದು ಭಾರತದಲ್ಲೇ ಅಸ್ತಿತ್ವವನ್ನು ಕಳ್ಕೊಂಡು ಸಾಕಷ್ಟು ವರ್ಷಗಳಾಗಿವೆ. ಇದರ ಬಗ್ಗೆ ಏನಿದ್ರು ಕೆನಡಾ ಮತ್ತು ಅಮೆರಿಕಾಗಳಲ್ಲಿ ಕುಳಿತ ಕೆಲವು ಖಲಿಸ್ತಾನಿ ಕ್ರಿಮಿಗಳು ಬಾಯಿ ಬಡ್ಕೋತಾ ಇವೆಯೇ ಹೊರತು ಅದು ಅಸಾಧ್ಯ ಮತ್ತು ಅನಗತ್ಯ ಅನ್ನೋದು ಭಾರತದಲ್ಲಿನ ಸಿಖ್ಖರಿಗೆ ಗೊತ್ತೇ ಇದೆ. ಆದರೂ ಕೆನಡಾ ಖಲಿಸ್ತಾನಿ ಕ್ರಿಮಿಗಳನ್ನು ಇಟ್ಟುಕೊಂಡು ವೋಟ್ ಬ್ಯಾಂಕ್ ರಾಜಕೀಯವನ್ನು ಮಾಡ್ತಾ ತನ್ನ ದೇಶವನ್ನೇ ಗಲೀಜು ಮಾಡ್ಕೊಳ್ತಾ ಇದೆ. ಆದರೆ ಅದೇ ಕೆನಡಾದಲ್ಲಿ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇರೋದು ಈ ಕ್ವೆಬೆಕ್ ಪ್ರತ್ಯೇಕತೆಯ ಕೂಗು. ಈ ಕ್ವೆಬೆಕ್ ಬ್ಲಾಕ್ ಏನಾದರೂ ಬೆಂಬಲವನ್ನು ಕೊಟ್ಟರೆ ಟ್ರೂಡೋ ಸರ್ಕಾರ ಉಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಅವಿಶ್ವಾಸ ಮಂಡನೆ ಆದರೆ ಸರ್ಕಾರ ಪತನಗೊಂಡು ಅಲ್ಲಿ ಚುನಾವಣೆಗಳು ನಡೆಯುತ್ತವೆ. ಇನ್ನು ಈ ಬಾರಿಯ ಸರ್ವೆಗಳು ಹೇಳ್ತಾ ಇರೋ ಹಾಗೆ ಅಲ್ಲಿ ಸದ್ಯಕ್ಕೆ ಚುನಾವಣೆಗಳು ನಡೆದ್ರೆ ಪಿಯರ್ ಪೊಲೆ ಅವರ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷ ಆರಿಸಿ ಬರುವ ಸಾಧ್ಯತೆ ಇದೆ. ಹಾಗೇನಾದರೂ ಆದರೆ ಕೆನಡಾ ಹಾಗೂ ಭಾರತದ ಸಂಬಂಧಗಳು ಸುಧಾರಣೆ ಆಗುತ್ತವೆ. ಎರಡೂ ದೇಶಗಳ ನಡುವೆ ಈಗಿರುವ ಅಸಮಾಧಾನಗಳು ಶಮನ ಆಗುತ್ತವೆ. ನಿಜ್ಜರ್ ಹತ್ಯೆಯ ಆರೋಪದ ಬಗ್ಗೆ ಕೂಡ ಕನ್ಸರ್ವೇಟಿವ್ಗಳಿಗೆ ಅಂಥ ಆಸಕ್ತಿ ಏನಿಲ್ಲ. ಹಾಗೆ ಖಲಿಸ್ತಾನಿ ಬೆಂಬಲಿಗರ ಆಟಾಟೋಪಗಳು ಕೂಡ ಅಲ್ಲಿ ಕಡಿಮೆಯಾಗಿ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಸಿಗೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಮುಂದಿನ ವರ್ಷ ಕೆನಡಾದಲ್ಲಿ G7 ಸಮ್ಮೇಳನ ನಡೀಬೇಕು. ಅದಕ್ಕೆ ಭಾರತಕ್ಕೂ ಆಹ್ವಾನ ಬರುತ್ತೆ. ಅಷ್ಟರಲ್ಲಿ ಕೆನಡಾದ ಈಗಿನ ಸರ್ಕಾರ ಪತನವಾಗಿ ಹೊಸ ಸರ್ಕಾರ ರಚನೆ ಆಗಿರುತ್ತಾ? ಹಾಗೇನಾದರೂ ಆದರೆ ಅದು ಭಾರತದ ದೃಷ್ಟಿಯಿಂದ ಒಂದು ಒಳ್ಳೆಯ ಬೆಳವಣಿಗೆ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ಕಾದು ನೋಡೋಣ. ಇದು ಗೆಳೆಯರೆ ಕೆನಡಾದ ಒಂದಷ್ಟು ವಿದ್ಯಮಾನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.